ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ 2023ರ ಜಯನಗರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಟ್ರಯಲ್ ಕೋರಿ ಅರ್ಜಿಯನ್ನ ವಜಾ ಮಾಡಬೇಕು ಅಂತ ಹಾಕೊಂಡಿದ್ರು ಜಯನಗರ ಶಾಸಕ ಸಿಕೆ ರಾಮಮೂರ್ತಿ. ಈಗ ಸದ್ಯ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಜಾಗೊಂಡಿದ್ದು ಶಾಸಕರಿಗೆ ಹಿನ್ನಡೆಯಾಗಿದೆ. ಚುನಾವಣಾ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದಂತಹ ಶಾಸಕ ಸಿಕೆ ರಾಮಮೂರ್ತಿಗೆ ಹಿನ್ನಡೆಯಾಗಿದೆ. ಪ್ರಕರಣದ ಟ್ರಯಲ್ ತಡೆ ಕೋರಿ ಸಲ್ಲಿಕೆಯಾಗಿದ್ದಂತಹ ಅರ್ಜಿ ಇದು. ಹೈಕೋರ್ಟ್ನಲ್ಲೂ ಕೂಡ ಈ ಹಿಂದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಿನ್ನಡೆಯನ್ನು ಅನುಭವಿಸಿದ್ರು. ಕಾಂಗ್ರೆಸ್ನ ಅಭ್ಯರ್ಥಿ ಸೌಮ್ಯ ರೆಡ್ಡಿ ವಿರುದ್ಧ ಬಿಜೆಪಿಯ ಸಿಕೆ ರಾಮಮೂರ್ತಿ ಅವರು ಗೆಲುವನ್ನ ಸಾಧಿಸಿದ್ರು. ಕೇವಲ 16 ಮತಗಳ ಅಂತರದಲ್ಲಿ ಅವರು ಗೆಲುವನ್ನ ದಾಖಲು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಯಲ್ಗೆ ರದ್ದು ಕೋರಿ ಅರ್ಜಿಯನ್ನ ಹಾಕಿದ್ರು. ಹಿಂದೆ ಹೈಕೋರ್ಟ್ ಕೂಡ ಅದನ್ನ ವಜಾಗೊಳಿಸಿತ್ತು. ಅದಾದ ನಂತರದಲ್ಲಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಇದೇ ಅರ್ಜಿಯನ್ನ ಕಂಟಿನ್ಯೂ ಮಾಡಿದ್ರು. ಇಲ್ಲಿಯೂ ಕೂಡ ಹಿನ್ನಡೆಯಾಗಿದೆ. ಸೊ ಸದ್ಯ ಟ್ರಯಲ್ನ ಎದುರಿಸಬೇಕಾಗಿದೆ ಜಯನಗರ ಶಾಸಕ ಕೆಸಿ ರಾಮಮೂರ್ತಿ ಅವರು. ಚುನಾವಣಾ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೋರ್ಟ್ ಮೊರೆ ಹೋಗಿದ್ರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಈಗ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಈ ಪ್ರಕರಣದಲ್ಲಿ? ನೋಡಿ, 2023ರ ವಿಧಾನಸಭೆ ಚುನಾವಣೆಯಲ್ಲಿ ಜಯನಗರದ ಫಲಿತಾಂಶವನ್ನ ನಾವು ಗಮನಿಸಬೇಕು. ಆ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ನಿಂದ ಕಂಟೆಸ್ಟ್ ಮಾಡಿದಂತ ಸೌಮ್ಯ ರೆಡ್ಡಿ ಅವರ ವಿರುದ್ಧ ಕೆಸಿ ರಾಮಮೂರ್ತಿ ಅವರು 16 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಹೀಗಾಗಿ ಸೌಮ್ಯ ರೆಡ್ಡಿ ಅವರು ಒಂದು ಎಲೆಕ್ಷನ್ ಪಿಟಿಷನ್ ಅನ್ನ ಕೂಡ ಹೈಕೋರ್ಟ್ ನಲ್ಲಿ ದಾಖಲು ಮಾಡಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೀತಾ ಇತ್ತು. ಹೈಕೋರ್ಟ್ ಕೂಡ ಒಂದು ಟ್ರಯಲ್ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆದೇಶವನ್ನ ಕೂಡ ಕೊಟ್ಟಿತ್ತು. ಈ ಆದೇಶವನ್ನ ಪ್ರಶ್ನೆ ಮಾಡಿ ಕೆಸಿ ರಾಮಮೂರ್ತಿ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಿದ್ರು. ಟ್ರಯಲ್ ಅನ್ನ ತಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು. ಇವತ್ತು ಈ ಒಂದು ಪ್ರಕರಣದ ವಿಚಾರಣೆ ನಡೆಸಿದಂತ ನ್ಯಾಯಮೂರ್ತಿ ವಿಕ್ರಮನಾಥ್ ಅವರ ದ್ವಿಸದಸ್ಯ ಪೀಠ ಏನಿದೆ ತಡೆಯನ್ನ ಕೊಡ್ಲಿಕ್ಕೆ ನಿರಾಕರಿಸಿರುವಂತದ್ದು ಮತ್ತೆ ಈ ಒಂದು ಅರ್ಜಿಯನ್ನು ಕೂಡ ಎಂಟರ್ಟೈನ್ ಮಾಡಿದೆ. ಹೈಕೋರ್ಟ್ ಆದೇಶವನ್ನ ಪಾಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಕೆಸಿ ರಾಮಮೂರ್ತಿ ಅವರಿಗೆ ಟ್ರಯಲ್ ಅನ್ನ ಕೂಡ ಫೇಸ್ ಮಾಡಬೇಕಾಗತ್ತೆ. ಈ ಒಂದು ಚುನಾವಣೆ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಕೆಳ ಹಂತದ ನ್ಯಾಯಾಲಯದಲ್ಲಿ ಟ್ರಯಲ್ ಕೂಡ ನಡೆಯುವಂತ ಸಾಧ್ಯತೆಗಳಿದಾವೆ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ. ಸೌಮ್ಯ ರೆಡ್ಡಿ ವಿರುದ್ಧ ಕೆಸಿ ರಾಮಮೂರ್ತಿ ಅವರು 16 ಮತಗಳ ಅಂತರದಲ್ಲಿ ಗೆಲುವನ್ನು ದಾಖಲು ಮಾಡಿದ್ರು. ಇದೇ ವಿಷಯವಾಗಿ ಸೌಮ್ಯ ರೆಡ್ಡಿ ಅವರು ಕೋರ್ಟ್ ಮೊರೆ ಹೋಗಿದ್ರು. ಅದಾದ ನಂತರದಲ್ಲಿ ಇದನ್ನ ರದ್ದುಗೊಳಿಸಬೇಕು ಅಂತ ಸಿಕೆ ರಾಮಮೂರ್ತಿ ಅವರು ಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಹೈಕೋರ್ಟ್ ಇಲ್ಲ ಟ್ರಯಲ್ ಫೇಸ್ ಮಾಡಬೇಕು ಅಂತ ಹೇಳಿತ್ತು. ಇದನ್ನೇ ಅವರು ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದ್ರು ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂ ಕೋರ್ಟ್ ಕೂಡ ಅರ್ಜಿಯನ್ನ ವಜಾಗೊಳಿಸಿ ಇಲ್ಲ ತನಿಖೆನ ಫೇಸ್ ಮಾಡಬೇಕು ಅಂತ ಹೇಳಿದೆ.